ಪಂಚಕ್ಷೇತ್ರಗಳಲ್ಲಿ ಒಂದಾದ ಹೊನ್ನಾವರ ಗುಣವಂತೆಯ ಶ್ರೀ ಶಂಭುಲಿಂಗೇಶ್ವರ ದೇವಸ್ಥಾನದ ನೂತನ ಶಿಲಾಮಯ ದೇವಾಲಯ ಲೋಕಾರ್ಪಣೆ, ಅಷ್ಟಬಂಧ ಬ್ರಹ್ಮ ಕಲಶೋತ್ಸವ, ಧರ್ಮಗುರುಗಳ ಸಾನ್ನಿಧ್ಯದಲ್ಲಿ ಧರ್ಮಸಭೆ, ಧಾರ್ಮಿಕ ಪ್ರವಚನ, ಅನ್ನ ಸಂತರ್ಪಣೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಏಪ್ರಿಲ್ 10, 2026ರಿಂದ 19 ಏಪ್ರಿಲ್ 2026ರವರೆಗೆ ನಡೆಯಲಿದೆ ಎಂದು ದೇವಸ್ಥಾನ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಡಾಕ್ಟರ್ ನರಸಿಂಹ ಪಂಡಿತ್ ತಿಳಿಸಿದರು. ಅವರು ಹೊನ್ನಾವರ ಪಟ್ಟಣದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಗುಣವಂತೆ ಶಂಭುಲಿಂಗೇಶ್ವರ ದೇವಸ್ಥಾನವನ್ನು ದಿವಂಗತ ಆರ್.ಎನ್. ಶೆಟ್ಟಿ ಅವರ ಸುಪುತ್ರ ಸುನಿಲ್ ಶೆಟ್ಟಿ ಅವರು ಬಹುಕೋಟಿ ವೆಚ್ಚದಲ್ಲಿ ಶಿಲಾಮಯ ಕಟ್ಟಡವನ್ನು ನಿರ್ಮಿಸಿ ಲೋಕಾರ್ಪಣೆ ಮಾಡುತ್ತಿರುವುದು ಶಿವಭಕ್ತರಿಗೆ ಸಂಭ್ರಮ ತಂದಿದೆ. ಊರಿನವರೆಲ್ಲ ಸೇರಿ ಈ ಲೋಕಾರ್ಪಣಾ ಕಾರ್ಯಕ್ರಮವನ್ನು ಧಾರ್ಮಿಕ ವಿಧಿವಿಧಾನಗಳ ಮೂಲಕ ಹಮ್ಮಿಕೊಂಡಿದ್ದಾರೆ ಎಂದರು. ಪಂಚಕ್ಷೇತ್ರಗಳಲ್ಲಿ ಒಂದು ಇದನ್ನ ಈಗ ಸುಮಾರು 1000 ವರ್ಷಗಳಿಗೂ ಹಳೆಯದು, ತುಂಬ ಪ್ರಸಿದ್ಧವಾದ ಪುರಾತನವಾದ ದೇವಾಲಯ. ಆರ್.ಎನ್. ಶೆಟ್ಟಿಯವರ ಮಗ ಸುನಿಲ್ ಶೆಟ್ಟಿ ಅವರು ಅದನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ. ಅವರೇ ಬಂದು, ಅವರ ಜನನೇ ಬಂದು ಚೆನ್ನಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತಾವೆಲ್ಲ ಯಾರು ನೋಡಿರಬೇಕು, ಸಿಕ್ಕಾಪಟ್ಟೆ ಚೆನ್ನಾಗಿ ಅದನ್ನು ಶಿಲಾಮಯ ಮಾಡಿದ್ದಾರೆ. ಈಗ ನಮ್ಮ ಕಡೆಯಿಂದ ಅದನ್ನು ನಾವು ಅಷ್ಟಬಂಧ ಕಾರ್ಯಕ್ರಮವನ್ನು ಏಪ್ರಿಲ್ 10ರಿಂದ 19 ತನಕ ಮಾಡ್ತಾಯಿದ್ದೀವಿ. ಆ್ಯಕ್ಚುಲಿ ಅಷ್ಟಬಂಧ ಕಾರ್ಯಕ್ರಮ ಅನ್ನೋದು 10ರಿಂದ 14 ಮಾತ್ರ ಇರುತ್ತೆ. ವಾರ್ಷಿಕ ಜಾತ್ರೆ 18ಕ್ಕೆ ಇರೋದ್ರಿಂದ ಎರಡನ್ನು ಲಿಂಕ್ ಮಾಡಿ ಅನೇಕ ಮನೋರಂಜನೆ ಕಾರ್ಯಕ್ರಮ ಮತ್ತು ದೊಡ್ಡ ಸಾಹಿತಿಗಳು, ಭಾಷಣಕಾರನ ಕರೆದು ಸಭೆ ಸಮಾರಂಭ ಇಟ್ಟಿದ್ದೀವಿ. ಇದೊಂದು ಅಡಿಷನಲ್ ಅಟ್ರಾಕ್ಷನ್. ದೊಡ್ಡ ಜನ ಬರ್ತಾ ಇದ್ದಾರೆ. ತಾವೆಲ್ಲ ಈಗ ನೋಡ್ತಾ ಇದ್ರೆ 11ನೇ ತಾರೀಕು ಸಂಜೆ ಶುರುವಾಗುತ್ತೆ ಕಾರ್ಯಕ್ರಮ. ಏಪ್ರಿಲ್ 10ರಂದು ಶುಕ್ರವಾರ ಬೆಳಿಗ್ಗೆಯಿಂದ ವಿವಿಧ ಧಾರ್ಮಿಕ ಕಾರ್ಯಕ್ರಮ ಮುರುಡೇಶ್ವರದ ವೇದಮೂರ್ತಿ ಜಯರಾಮ್ ರಾಮಕೃಷ್ಣ ಅಡಿಗಳಿವರ ನೇತೃತ್ವದಲ್ಲಿ ಆರಂಭವಾಗಲಿದೆ. ಏಪ್ರಿಲ್ 11ರಂದು ಶನಿವಾರ ಧಾರ್ಮಿಕ ಕಾರ್ಯಕ್ರಮದ ಜೊತೆಗೆ ಧರ್ಮಸಭೆಯಲ್ಲಿ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾದ ಎಸ್.ಡಿ. ಪಂಡಿತ್ ಮತ್ತು ಖ್ಯಾತ ಸ್ಥಪತಿಗಳಾದ ವಿದ್ವಾನ್ ಮಹೇಶ್ ಮುನಿಯಂಗಳವರ ನೇತೃತ್ವದಲ್ಲಿ ಧರ್ಮಸಭೆ ನಡೆಯಲಿದೆ. ಏಪ್ರಿಲ್ 12ರಂದು ರವಿವಾರ ಶ್ರೀಮದ್ ಮಾಧವಾನಂದ ಭಾರತಿ ಮಹಾಸ್ವಾಮಿಗಳವರ ಸಾನ್ನಿಧ್ಯದಲ್ಲಿ ಧಾರ್ಮಿಕ ಕಾರ್ಯಕ್ರಮ ನಡೆಯಲಿದೆ. ನಿರ್ಮಾತ ಸುನಿಲ್ ಆರ್. ಶೆಟ್ಟಿ ಉಪಸ್ಥಿತಿ ಇರಲಿದ್ದಾರೆ. ಪದ್ಮಶ್ರೀ ಪಂಡಿತ್ ವೆಂಕಟೇಶ ಕುಮಾರ್ ಧಾರವಾಡ ಇವರ ಗಾಯನ ಮತ್ತು ಸನಾತನ ಶಂಕರ ವಿಶೇಷ ಭಕ್ತಿ ಗೀತೆಗಳನ್ನು ಹರ್ಷ ಮತ್ತು ತಂಡದವರಿಂದ ಪ್ರಸ್ತುತಗೊಳ್ಳಲಿದೆ ಎಂದರು. ಇನ್ನು ಏಪ್ರಿಲ್ 13ರಂದು ಸೋಮವಾರ ಶ್ರೀಮದ್ ಮಾಧವಾನಂದ ಭಾರತಿ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಧರ್ಮಸಭೆ ನಡೆಯಲಿದ್ದು, ತದನಂತರ ಪುತ್ತೂರು ನರಸಿಂಹ ನಾಯ್ಕ ಅವರಿಂದ ಗಾಯನ ಮತ್ತು ಶ್ರೀಮತಿ ಸಿರಿ ಕಿಣಿ ಇವರಿಂದ ಭರತನಾಟ್ಯ ಕಾರ್ಯಕ್ರಮ ಪ್ರಸ್ತುತಗೊಳ್ಳಲಿದೆ. ಅಂತೆ ಏಪ್ರಿಲ್ 14ರಂದು ಮಂಗಳವಾರ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳ ಅಮೃತ ಹಸ್ತದಿಂದ ಬ್ರಹ್ಮ ಕಲಶಾಭಿಷೇಕ, ಧ್ವಜಾರೋಹಣ, ಮಹಾಪೂಜೆ ಮತ್ತು ಧರ್ಮಸಭೆಯಲ್ಲಿ ಆಶೀರ್ವಚನ ನಡೆಯಲಿದೆ. ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ವಿದ್ವಾನ್ ಶ್ರೀಶಾನಂದ ಮತ್ತು ಉದ್ಯಮಿ ಮಾರಣಕಟ್ಟೆ ಮಂಜಾ ಇವರು ಉಪಸ್ಥಿತಿ ಇರಲಿದ್ದಾರೆ. ಅಂತೆ ಏಪ್ರಿಲ್ 15ರಂದು ಬುಧವಾರ ಮಹಾ ಅನ್ನ ಸಂತರ್ಪಣೆ, ಯಕ್ಷಗಾನ ವೈಭವ ಮತ್ತು ಧರ್ಮಸಭೆ ನಡೆಯಲಿದೆ. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಶ್ರೀ ರವಿಶಂಕರ್ ಗುರೂಜಿ ಅವರ ಹಿರಿಯ ಶಿಷ್ಯ ಸ್ವಾಮಿ ಸೂರ್ಯವಂಶಿ ಅವರಿಂದ ಗಾನ, ಧ್ಯಾನ, ಜ್ಞಾನದ ಮೂಲಕ ಆಶೀರ್ವಚನ, ತದನಂತರದಲ್ಲಿ ಭಂಡಾರಿ ಸಮುದಾಯದವರಿಂದ ಪಂಚವಾದ್ಯ ಪ್ರಸ್ತುತಗೊಳ್ಳಲಿದೆ. ಇನ್ನು ಏಪ್ರಿಲ್ 16ರಂದು ಗುರುವಾರ ಶ್ರೀ ಕ್ಷೇತ್ರ ಹೊರನಾಡು ಧರ್ಮದರ್ಶಿ ಶ್ರೀ ಭೀಮೇಶ್ವರ ಜೋಶಿ ಹಾಗೂ ಪರಿಸರವಾದಿ ಶಿವರಾಮ್ ಗಾಂವ್ಕರ್ ಕನಕನಹಳ್ಳಿಯವರು ಪಾಲ್ಗೊಳ್ಳಲಿದ್ದಾರೆ. ಏಪ್ರಿಲ್ 17ರಂದು ಶುಕ್ರವಾರ ಧಾರ್ಮಿಕ ಸಭೆಯಲ್ಲಿ ಶ್ರೀ ಕ್ಷೇತ್ರ ಬಂಗಾರಮಕ್ಕಿ ಶ್ರೀ ಮಾರುತಿ ಗುರೂಜಿ ಅವರು ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ. ವಿವಿಧ ಕಾರ್ಯಕ್ರಮದ ಜೊತೆಗೆ ಮನು ಹಂದಾಡಿ ಕುಂದಾಪುರ ಇವರಿಂದ ಹಾಸ್ಯ ಕಾರ್ಯಕ್ರಮ ಪ್ರಸ್ತುತಗೊಳ್ಳಲಿದೆ. ಏಪ್ರಿಲ್ 18ರಂದು ಶನಿವಾರ ವಾರ್ಷಿಕ ಬ್ರಹ್ಮ ರಥೋತ್ಸವ, ಜಾತ್ರಾ ಮಹೋತ್ಸವ, ಮಹಾ ಅನ್ನ ಸಂತರ್ಪಣೆ ನಡೆಯಲಿದೆ. ಏಪ್ರಿಲ್ 19ರಂದು ರವಿವಾರ ವಿವಿಧ ಧಾರ್ಮಿಕ ಕಾರ್ಯಕ್ರಮದ ನಂತರ ನಡೆಯುವ ಅಭಿನಂದನಾ ಸಮಾರಂಭದಲ್ಲಿ ಸಚಿವ ಮಂಕಾಳು ವೈದ್ಯ, ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್.ವಿ. ದೇಶಪಾಂಡೆ, ಶಾಸಕ ಭೀಮಣ್ಣ ನಾಯ್ಕ್, ದಿನಕರ್ ಶೆಟ್ಟಿ ಮತ್ತು ಮಾಜಿ ಶಾಸಕರಾದ ಸುನಿಲ್ ನಾಯ್ಕ್ ಆಗಮಿಸಲಿದ್ದಾರೆ. ವೇದಿಕೆ ಕಾರ್ಯಕ್ರಮದ ನಂತರ ಸಾಂಸ್ಕೃತಿಕ ವೈಭವದ ಭಾಗವಾಗಿ ಊರ ನುರಿತ ಕಲಾವಿದರಿಂದ ನಾಟಕ ಮತ್ತು ಯಕ್ಷಗಾನ ಪ್ರಸ್ತುತಿಯೊಂದಿಗೆ ಮಹಾ ಕಾರ್ಯಕ್ರಮ ಸಂಪನ್ನಗೊಳ್ಳಲಿದೆ ಎಂದು ಅವರು ತಿಳಿಸಿದ್ದಾರೆ. ಅದರಲ್ಲಿ ಹೆಜ್ಜೆ ಗೆಜ್ಜೆ ಖ್ಯಾತಿಯ ದೀಕ್ಷಾ ರಾಮಕೃಷ್ಣ ಅವರಿಂದ ಶುರುವಾಗಿದೆ. ಇವರು ಗುಣವಂತಿಯವರೇ ಅನ್ನೋದು ವಿಶೇಷ. ಇವರು ಗಿನೆಸ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ ಅಂತ ಉಡುಪಿಯಲ್ಲಿ ನೋಡಿರಬೇಕು. ಹಾಗೆ ಎದೆ ತುಂಬಿ ಹಾಡುವನಲ್ಲಿ
ಫಸ್ಟ್ ರ್ಯಾಂಕ್ ಬಂದಿದ್ದರು, ದೀಕ್ಷಾ ರಾಮಕೃಷ್ಣ ಅಂತ ಗುಣವಂತಿಯವರು. ಅವರ ನೃತ್ಯದಿಂದ ಶುರುವಾಗುತ್ತೆ. ಆ ದಿನ ರಾತ್ರಿ ಪೂರ್ತಿಯಾಗಿ ಭಜನೆ ಕಾರ್ಯಕ್ರಮ ಇರುತ್ತೆ. 12ಕ್ಕೆ ನಿಜವಾದ ಅಷ್ಟಬಂಧ ಕಾರ್ಯಕ್ರಮ ಅಥವಾ ಡಿ-ಡೇ ಅಂತೀವಲ್ಲ ಅದನ್ನ ಇರುತ್ತೆ. ಆ ದಿನ ಸುನೀಲ್ ಶೆಟ್ಟಿಯವರು ಬಂದಿರ್ತಾರೆ. ಹಾಗೆ ಪ್ರೊಫೆಸರ್ ಕೆ.ಇ. ರಾಧಾಕೃಷ್ಣ ಮುಖ್ಯ ಅತಿಥಿಯಾಗಿ ಸಂಜೆ ಹೊತ್ತು. ಆಮೇಲೆ ಖ್ಯಾತ ಮೂರ್ತಿ ಶಿಲ್ಪಕಾರರು, ಇವರು ಅಯೋಧ್ಯೆಯಲ್ಲಿ ಮೂರ್ತಿ ಕೆತ್ತಿದವರು ಆಗಿದ್ದರು, GL ಭಟ್ ಅಂತ ಹುಡುಗುಂಜಿಯವರು. ಅವರು ಬಂದು ಮೂರ್ತಿಯ ಮಹಾತ್ಮೆ ಯಾವ ಥರ ಇರುತ್ತೆ ಅಂತೆಲ್ಲ ನಮಗೆ ಭಾಷಣದಲ್ಲಿ ಹೇಳ್ತಾ ಇದ್ದಾರೆ. ಆ ದಿನ ನೆಲೆಮಾವ ಮಠದ ಸ್ವಾಮಿಗಳು ಬರ್ತಾರೆ, ಅವ್ರದ್ದು ಪ್ರವಚನ ಇರುತ್ತೆ. ಹಾಗೆ ಆ ದಿನ ವೆಂಕಟೇಶ್ ಕುಮಾರ್ ಅವ್ರ ಗಾಯನ, ಶ್ರೀಹರ್ಷ ಇವ್ರಿಗೆ ಗೊತ್ತಿರಬೇಕು, ಸರಿಗಮಪ್ಪದಲ್ಲಿ ತುಂಬ ಚೆನ್ನಾಗಿ ಆಡಿದ್ರು. ಊರಿನವ್ರದ್ದೇ ನಾಟಕ ಮತ್ತು ಯಕ್ಷಗಾನ. ಮತ್ತು 19ಕ್ಕೆ ನಾಟಕ ಮತ್ತು ಯಕ್ಷಗಾನ ಇದೆ. 19ಕ್ಕೆ ಇನ್ನೊಂದಂದರೆ ಅದರಲ್ಲಿ ಹಾಕಿಲ್ಲ, ನಮ್ಮ ದೇವಸ್ಥಾನಕ್ಕಾಗಿ ದುಡಿದ ಊರಿನ ಪ್ರಮುಖರು, ಪರ ಊರಿನ ಪ್ರಮುಖರಿಗೆಲ್ಲ ಒಂದು ಈ ಸನ್ಮಾನ ಸಮಾರಂಭ ಇಟ್ಟಿದ್ದೀವಿ. ಆ ದಿನ ನಮ್ಮ ಜಿಲ್ಲಾ ಮಿನಿಸ್ಟ್ರು ಬರ್ತಾರೆ. ಈ ಥರ ಒಂದು ದೊಡ್ಡ ಫಂಕ್ಷನನ್ನು ಮಾಡಿದ್ವಿ. ತಮ್ಮಲ್ಲಿ ವಿನಂತಿ ಅಂದರೆ ಇದೊಂದು ದೊಡ್ಡ ಪ್ರಮಾಣದಲ್ಲಿ ಊರಿಗೆ ಮತ್ತು ಹೊರಗೆಲ್ಲ ಇಡೀ ರಾಜ್ಯಕ್ಕೆ ಇದನ್ನು ತಿಳಿಸ್ಕೊಡ್ಬೇಕು ವಿನಂತಿ ಅಂತ ಆ ಥರ. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ದೇವಸ್ಥಾನ ಅಭಿವೃದ್ಧಿ ಸಮಿತಿ ಸದಸ್ಯ ಗೋವಿಂದ ಗೌಡ, MS ಹೆಗಡೆ, MV ಹೆಗಡೆ, ಶಿವಾನಂದ್ ನಾಯ್ಕ್, ಶಿವಾನಂದ್ ಗೌಡ, MR ಹೆಗಡೆ ಉಪಸ್ಥಿತರಿದ್ದರು. ಬೈಟ್ ಶಿವಾನಂದ್ ಗೌಡ ಗುಣವಂತೆ, ಬೈಟ್ MS ಹೆಗಡೆ ಗುಣವಂತೆ, ಬೈಟ್ ಗೋವಿಂದ್ ಗೌಡ ಗುಣವಂತೆ. ಗೊತ್ತಿಲ್ಲ, ಒಂದು ಸುಂದರವಾದ, ನಾವು ಆ ಕ್ಷೇತ್ರದಲ್ಲಿ ಹೋದರೆ ಧರ್ಮಸ್ಥಳಕ್ಕೂ ಕಾಶಿ ಹೋದಂಥ ಒಂದು ಅನುಭವ ನಮಗೆ ಅಲ್ಲಿ ಬರ್ತದೆ. ಅಷ್ಟು ಸುಂದರವಾದ, ಇಡೀ ರಾಜ್ಯದಲ್ಲಿ ನೋಡುವಂಥ ಒಂದು ಸುಂದರವಾದ ದೇವಸ್ಥಾನವನ್ನು ಅವರು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಈಗ ನಾವು ಅವ್ರ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಾಯ್ತು, ನಾವು ಧಾರ್ಮಿಕ ಕಾರ್ಯಕ್ರಮವನ್ನು ಮತ್ತು ಒಂದು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ನಾವು ಭಕ್ತಾದಿಗಳೆಲ್ಲ ಸೇರಿ ಮಾಡ್ತೇವೆ, ಇದಕ್ಕೊಂದು ಅವಕಾಶ ಮಾಡಿಕೊಡಿ ಮತ್ತು ನಿಮ್ಮನ್ನು ನಾವು ಸ್ವಾಗತಿಸಬೇಕು ಅಂತ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಂಡಾಗ ಅವರು ಒಲ್ಲದ ಮನಸ್ಸಿನಿಂದ ಆಗ ಸ್ವಾಗತಕ್ಕೆ ಒಪ್ಕೊಂಡ್ರು. ಅದೇ ರೀತಿಯಾಗಿ ನಾವು 10ನೇ ತಾರೀಕು ಅವರು ಸ್ವಾಗತವನ್ನು ಊರಿನವರು ಒಂದು ಶ್ರದ್ಧಾ ಭಕ್ತಿಯಿಂದ ಮಾಡಬೇಕು ಅಂತಿದ್ದೇವೆ. ಮತ್ತು ಇಲ್ಲಿ ದೇವಸ್ಥಾನದಲ್ಲೂ ಸಹ ನಾ ಈಗಾಗಲೇ ಹೇಳಿದ ಹಾಗೆ ಒಂದು ಭಕ್ತಾದಿಗಳು ನಾವು ಮನೆಗೆ ಒಂದು ಆಮಂತ್ರಣ ಮುಟ್ಟಬೇಕು ಎಂಬ ಉದ್ದೇಶ ನಮ್ಮದಾಗಿತ್ತು. ನಾವು ಮನೆಗೆ ಯಾವುದೇ ರೀತಿ ವಸೂಲಿಗೆ ಹೋದವರಲ್ಲ, ಮನೆಗೆ ಈ ಗೇರ್ಸಪ್ಪ ಶ್ರೀಮ ದೇವಸ್ಥಾನ ಆದ್ದರಿಂದ ಮನೆಗೆ ಒಂದು ಆಮಂತ್ರಣ ಮುಟ್ಟಬೇಕು ಎಂಬ ಉದ್ದೇಶದಿಂದ ಕೆಲವೊಂದು ಮನೆಗೆ ಆಮಂತ್ರಣ ಮುಟ್ಟಿಸೋ ಪ್ರಯತ್ನವನ್ನು ಮಾಡ್ತಿದ್ದೇವೆ. ಭಾಳ ಮನೆಗೆ ಕೆಲವೊಂದು ತಪ್ಪಿದೆ, ಅದಕ್ಕಾಗಿ ದಯಮಾಡಿ ನಿಮ್ಮಲ್ಲಿ ನಾವು ಕೇಳ್ಕೊಡೋದು ಅಂದರೆ ಎಲ್ಲ ಮನೆಯವರಿಗೂ ಈ ಸುದ್ದಿಯನ್ನು ಬಿತ್ತರಿಸಬೇಕು. ಈ ಪುಣ್ಯ ಕಾರ್ಯಕ್ರಮದಲ್ಲಿ ಭಕ್ತಾದಿಗಳು ನೀವೆಲ್ಲ ಬಂದು ಆ ಪುಣ್ಯ ಪ್ರಸಾದ ಭೋಜನವನ್ನು ಊಟ ಮಾಡಬೇಕು, ದೇವರ ದರ್ಶನವನ್ನು ಪಡೆಯಬೇಕು. ಪ್ರತಿನಿತ್ಯ ಇರ್ತದೆ ಬೆಳಿಗ್ಗೆ ಇದಾಗೆ. ಆಮೇಲೆ ಪುತ್ತೂರು ನರಸಿಂಹನಾಯಕರ ಕಾರ್ಯಕ್ರಮ ಸಹಿತ ಇದೆ, ಸಂಘಟಿಸಿ ಅವ್ರ ಮೂಲಕ ಒಂದು ಯಕ್ಷಗಾನ ಪ್ರದರ್ಶನ ಸಹಿತ ಇದೆ. ಮತ್ತು ಊರ ಮಾಡಿದ್ದಾರೆ ಅವರು. ಆ ಥರ ಒಂದು ಮನಸ್ಥಿತಿ, ಅಂತ ಒಂದು ಉಚ್ಚವಾದ ಮನಸ್ಥಿತಿ ಇದ್ದಂಥ ವ್ಯಕ್ತಿಗಳು ಬಹಳ ಅಪೂರ್ವ ಈಗಿನ ಕಾಲದಲ್ಲಿ. ಇಷ್ಟೆಲ್ಲ ಕೂಡಿ ಇದು ನಿರ್ಮಾಣ ಆಗ್ತಾ ಇದೆ, ಒಂದು ರೀತಿಯ ಮೈಲುಗಲ್ಲು. ಹಾಗಾಗಿ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನು ಅಂತಂದರೆ, ಇದರ 4 ಜನತೆಗೆ ತಿಳಿಸಿ, ಜನರಿಗೆ ಎಜುಕೇಟ್ ಮಾಡಿ ತಿಳಿಸಿ, ಜನರ ಭಕ್ತಾದಿಗಳ ಆಗಮನ ನಿಮ್ಮ ಸಹಕಾರದೊಂದಿಗೆ ಆಗಲಿ ಅಂತ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತೇವೆ ಸರ್. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯೆಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ.
ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.